बेळगाव जिल्हा कायदा सेवा प्राधिकरणाच्या वतीने महिला व मुलांच्या तस्करी विरोधात जनजागृती निर्माण करण्यासाठी शहरात जनजागृती रॅलीचे आयोजन करण्यात आले। सोमवारी आयोजित या कार्यक्रमात जिल्हा न्यायालयाच्या आवारातून प्रमुख जिल्हा सत्र न्यायाधीश यांच्या हस्ते रॅलीला हिरवा झेंडा दाखवण्यात आला। या रॅलीमध्ये हजारो अंगणवाडी कार्यकर्त्या, मदतनीस, पोलीस अधिकारी व नागरिक सहभागी झाले होते। रॅलीने चन्नमा सर्कल, कॉलेज रोड यासारख्या शहरातील प्रमुख रस्त्यांवरून मार्गक्रमण करत नागरिकांमध्ये महिला व मुलांच्या तस्करीबद्दल जागरूकता निर्माण केली। या प्रसंगी जिल्हा कायदा सेवा प्राधिकरणाचे सचिव संदीप पाटील यांनी सांगितले की महिला आणि मुलांच्या तस्करीचे प्रमाण वाढले असून वेश्या व्यवसाय, अवयव तस्करी, जबरदस्तीने मजुरी यासाठी त्यांचा वापर होतो। याला आळा घालण्यासाठी जनतेने सजग राहणं गरजेचं आहे। आपल्या आजूबाजूला काही संशयास्पद हालचाली दिसल्यास त्याची माहिती तात्काळ पोलिसांना द्यावी। आपण डोळेझाक करणं थांबवलं पाहिजे असे ते म्हणाले। ಇವತ್ತಿನ ಈ ಒಂದು ಜಾಥಾದ ಮುಖ್ಯ ಉದ್ದೇಶ ನಮ್ಮ ಏನಂದ್ರೆ ಗೌರವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂತಹ ಇನ್ಮಳ್ಳಿ ಸಾಹೇಬರು ಈ ಒಂದು ಜಾಥಾಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ। ಕಾರಣ ಏನು ಅಂದ್ರೆ ಇವತ್ತಿನ ದಿವಸ ನಾವೆಲ್ಲ ನೋಡ್ತಾ ಇದೀವಿ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಉಪನಿರ್ದೇಶಕರಾದಂತಹ ಚೇತನ್ ಕುಮಾರ್ ಅವರು ಇದ್ದಾರೆ, ಜೊತೆಗೆ ಪೊಲೀಸ್ ಇಲಾಖೆ ಇದೆ, ಜೊತೆಗೆ ಸಾರ್ವಜನಿಕರು ಇದ್ದಾರೆ, ಸಂಘ ಸ್ಪಂದನ ಸಂಸ್ಥೆ ಇದೆ। ಈ ಒಂದು ಕಾನೂನು ಸೇವಾ ಪ್ರಾಧಿಕಾರದ ಅಡಿಯಲ್ಲಿ ಈ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ। ಇದರ ಮುಖ್ಯ ಉದ್ದೇಶ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ, ಮಕ್ಕಳ ಮತ್ತು ಕಳ್ಳ ಸಾಗಾಣಿಕೆ, ಮಕ್ಕಳ ಮತ್ತು ಮಹಿಳೆಯರ ಕಳ್ಳ ಸಾಗಾಣಿಕೆ ನಡೀತಾ ಇದೆ। ಅದನ್ನ ತಡಿಬೇಕು, ಅದರ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶ। ಒಂದು ಸ್ಟೇಜ್ ಕಾರ್ಯಕ್ರಮ ಮಾಡಿದ್ರೆ ಇಷ್ಟು ಅವೇರ್ನೆಸ್ ಮೂಡೋದಿಲ್ಲ, ಅದಕ್ಕಾಗಿ ಸಾರ್ವಜನಿಕರಿಗೆ ಮನಮುಟ್ಟುವಂತೆ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಅಡಿಯಲ್ಲಿ ಒಂದು ಕಾರ್ಯಕ್ರಮ, ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ। ಅದ್ರ ಜೊತೆ ಪೊಲೀಸ್ ಇಲಾಖೆ ಕೂಡ ಸಹಕರಿಸಿದೆ। ಏನು ಅಂದ್ರೆ ಇವತ್ತಿನ ದಿವಸ ನಾವು ನೋಡ್ತಿದೀವಿ, ಮಕ್ಕಳ ಮತ್ತು ಮಹಿಳೆಯರ ಕಳ್ಳ ಸಾಗಾಣಿಕೆ ಯಾಕೆ ನಡೀತಾ ಇದೆ ಅಂದ್ರೆ, ಒಂದು ತಮ್ಗೆಲ್ಲ ಗೊತ್ತಿದ್ದಂಗೆ ಸೆಕ್ಸುವಲ್ ಆಕ್ಟಿವಿಟೀಸ್ಗೋಸ್ಕರ, ಎರಡನೇದಾಗಿ ಮಕ್ಕಳ ಮತ್ತು ಮಹಿಳೆಯರ ಆರ್ಗನ್ಸ್ ಗಳನ್ನ ಕಳ್ಳತನ ಮಾಡುವಂತ ಉದ್ದೇಶದಿಂದ, ಮತ್ತು ಭಿಕ್ಷಾಟನೆಗೆ ಹಚ್ಚುವಂತ ಉದ್ದೇಶದಿಂದ, ಮತ್ತು ಕೆಲಸಕ್ಕೆ ತೆಗೆದುಕೊಳ್ಳುವಂತ ಉದ್ದೇಶದಿಂದ ಬೇರೆ ಬೇರೆ ರಾಜ್ಯಗಳಿಗೆ ಎಲ್ಲ ಮಾರಾಟ ಮಾಡುವಂತ ಒಂದು ಸನ್ನಿವೇಶಗಳನ್ನ ನಾವು ಕಂಡಿದ್ದೀವಿ। ಇವನ್ನೆಲ್ಲ ವಿಚಾರವಾಗಿ ಮೊದಲು ಸಾರ್ವಜನಿಕರಿಗೆ ಜಾಗೃತಿ ಮೂಡಬೇಕು, ತಮ್ಮ ಮಕ್ಕಳನ್ನ ಮನೆಯ ಯಾವ್ದು ಕಾಪಾಡ್ಕೊಳ್ಬೇಕು ಅನ್ನೋದನ್ನ ಅವರು ಜಾಗೃತಿ ಮೂಡಿಸ್ಬೇಕು। ಆಮೇಲೆ ಇದು ಬೇರೆಯವ್ರಿಗೆ ಯಾರಿಗಾದ್ರೂ ತೊಂದರೆ ಆಗ್ತಾ ಇದೆ ಅಂದ್ರೆ ನಾವು ಕಣ್ಣು ಮುಚ್ಕೊಂಡು ಕುತ್ಕೊಳ್ಳುವಂತ ಒಂದು ಮನಸ್ಥಿತಿ ಹೋಗ್ಬೇಕಾಗಿದೆ। ಆ ಒಂದು ಕಾರಣದಿಂದ ಸಾರ್ವಜನಿಕರಿಗೆ ಇದು ಮನಮುಟ್ಟಬೇಕು। ಒಂದು ಈ ಮಾನವ ಕಳ್ಳ ಸಾಗಾಣಿಕೆ ಅನ್ನೋದು ಒಂದು ದೊಡ್ಡ ಮಾಫಿಯಾ ತರ ಆಗಿದೆ, ಇದನ್ನ ಹೇಗಾದ್ರೂ ಮಾಡಿ ಹೋಗಲಾಡಿಸ್ಬೇಕು, ಇದ್ರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತಿನ ದಿವಸ ಈ ಒಂದು ದೊಡ್ಡ ಜಾಗೃತಿ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ। ಸುಮಾರು ಎಲ್ಲ ನಮ್ಮ ಬೆಳಗಾವಿ ತಾಲೂಕು ಗ್ರಾಮೀಣ ಮತ್ತು ಸಿಟಿ ಎಲ್ಲ CDPOಗಳು ಮತ್ತು ಅಂಗನವಾಡಿ ಕಾರ್ಯಕರ್ತರು, ಟೀಚರ್ಸು, PLVಸು, ಆಮೇಲೆ ಸುಮಾರು 1000 ಜನವರೆಗೂ ಸೇರಿದೀವಿ। ಇದು ಒಂದು ಜಾಗೃತಿಯನ್ನು ಮೂಡಿಸೋದು ಅವಶ್ಯಕತೆ ಇದೆ, ಇದೆಲ್ಲರ ಜವಾಬ್ದಾರಿ, ನಮ್ದೊಂದೇ ಅಲ್ಲ, ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ। ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ವಕೀಲರ ಮಿತ್ರರು ಸಹ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ, ವಕೀಲರ ಸಂಘನೂ ಸಹ ಸಹಕಾರ ಇದೆ। ಎಲ್ಲರೂ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸೋಣ ಅಂತ ಹೇಳ್ತಾ ನಾನು ಹೇಳ್ಬೇಕು। ನಾನು ಸಂದೀಪ್ ಪಾಟೀಲ್ ಅಂತ, ಮೆಂಬರ್ ಸೆಕ್ರೆಟರಿ, जिल्हा कानून सेवा प्राधिकार। महिला व बालकल्याण विभागाचे उपनिर्देशक चेतन कुमार, अंगणवाडी कार्यकर्त्या, पोलीस अधिकारी व अनेक सामाजिक कार्यकर्ते या जनजागृती रॅलीत सहभागी झाले होते। संकल्प शिंदे, KMM मराठी, बेळगाव।